ಕುಟುಂಬದ ಸದಸ್ಯರು ಮತ್ತೆ ಕಡಿಮೆ ಬಂಡವಾಳದಲ್ಲಿ ಸಾಧನವಾಗಿ ಸ್ಥಳೀಯ ಸಂಪನ್ಮೂಲ ಸ್ಥಳೀಯ ವಸ್ತುಗಳನ್ನು ಬಳಸಿಕೊಂಡು ಮಾಡುವ ಕೈಗಾರಿಕೆನ ಗುಡಿ ಕೈಗಾರಿಕೆ ಅಂತ ಅಂತೀವಿ. ಇದರಲ್ಲಿ ನಮಗೆ ಬರೋದಾದ್ರೆ ಜಾಸ್ತಿ ಬಂಡವಾಳ ಇರೋದಿಲ್ಲ, ಮತ್ತೆ ಅಕ್ಕಪಕ್ಕದ್ದು ಇದು ಸ್ಥಳೀಯ ಸಂಪನ್ಮೂಲ ಮತ್ತು ಸ್ಥಳೀಯ ವಸ್ತುಗಳನ್ನ ಬಳಸ್ಕೊಳ್ಳಬಹುದು. ಮತ್ತೆ ಮನೆಯಲ್ಲಿರೋ ಮಹಿಳೆಯರು ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಮಾಡಬಹುದು. ಈ ಗುಡಿ ಕೈಗಾರಿಕೆ ವಿಧಗಳು ಅದರಲ್ಲಿ ಫಸ್ಟ್ ಟಾಪಿಕ್ ಇದು ಗುಡಿ ಕೈಗಾರಿಕೆ ವಿಧಗಳಲ್ಲಿ 6 ವಿಧಾನ ಒಂದೇನು ಕಾಡಿ ಕೈಗಾರಿಕೆ. ಇದು ಬರೀ ಚಿತ್ರ ಬರುತ್ತೆ. ನೆಕ್ಸ್ಟ್ ಮುಂದೆ ಗುಡಿ ಕೈಗಾರಿಕೆ, ಕಾಡಿ ಕೈಗಾರಿಕೆ, ಮಣ್ಣಿನ ಕೈಗಾರಿಕೆ, ರೇಷ್ಮೆ ಕೈಗಾರಿಕೆ, ಚರ್ಮ ಕೈಗಾರಿಕೆ, ತೆಂಗಿನ ನಾರು ಕೈಗಾರಿಕೆ, ಲೋಹ ಕೈಗಾರಿಕೆ. ಅದರ ಫಸ್ಟ್ ಟಾಪಿಕ್ ತೆಂಗಿನ ಕಾಡಿ ಕೈಗಾರಿಕೆ. ಕಾಡಿ ಅಂತ ಬಂದರೆ ಇದು ಸ್ವದೇಶಿ ಚಳವಳಿ ಆಗುತ್ತೆ 1905ರಲ್ಲಿ. ಆಗ ಕಾಡಿ ಬಟ್ಟೆಗೆ ಅದರದ್ದೇ ಆದ ಮಹತ್ವ ಜಾಸ್ತಿ ಇರುತ್ತೆ. ಆಗ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಗೋಚರದಿಂದ ಮಾಡಿರೋ ಬಟ್ಟೆಗಳನ್ನೇ ಬಳಸಿ ವಿದೇಶಿ ಬಟ್ಟೆಗಳನ್ನ ಬಿಟ್ಟು ದೇಶಿ ವಸ್ತುಗಳನ್ನ ಬಳಸಿ ಅಂತ ಹೇಳ್ತಾರೆ. ಇದು ಚರಕದಲ್ಲಿ ನೂಲು ಕಟ್ಟಿ ಕೈಮಗ್ಗದಲ್ಲಿ ಸೀರೆ, ಶಾಲು, ಟೋಪಿ ಮುಂತಾದವುಗಳನ್ನೆಲ್ಲ ತಯಾರು ಮಾಡುವುದು. ಅದು ಕಾಡಿ ಕೈಗಾರಿಕೆ ಬಟ್ಟೆಯಲ್ಲಿ ತಯಾರು ಮಾಡಿರುವಂಥ ಬಟ್ಟೆಗಳು. ಇದರಿಂದ ಗ್ರಾಮೀಣ ಆರ್ಥಿಕತೆ ಹೆಚ್ಚಾಗುತ್ತೆ ಮತ್ತೆ ಬೇರೆ ದೇಶದ ವಸ್ತುಗಳನ್ನ ಬಳಸೋದು ಕಡಿಮೆ ಆಗುತ್ತೆ. ಮಣ್ಣಿನ ಕೈಗಾರಿಕೆ. ಮಣ್ಣಿನ ಕೈಗಾರಿಕೆ ಮಣ್ಣನ್ನು ಸಿದ್ಧಗೊಳಿಸಿ ಚಿನ್ನದ ಸಹಾಯದಿಂದ ಆಕಾರ ಪಾತ್ರೆಗಳನ್ನು ಕೊಡ್ತಾರೆ. ಈ ಥರ ಮಾಡೋದ್ರಿಂದ ಗಣೇಶ ಹಬ್ಬದಲ್ಲಿ ಮಣ್ಣಲ್ಲಿ ತಯಾರು ಮಾಡಿರೋ ಗಣೇಶನಿಗೆ ಅಂತಲೇ ಅದರದ್ದೇ ಆದ ಡಿಮ್ಯಾಂಡ್ ಇರುತ್ತೆ. ಮತ್ತು ದೀಪಗಳನ್ನ ಮಣ್ಣಲ್ಲಿ ಮಾಡೋದ್ರಿಂದ ದೀಪಾವಳಿ ಹಬ್ಬಕ್ಕೂ ಇರುತ್ತೆ. ಮತ್ತು ಅಲಂಕಾರಿಕ ವಸ್ತುಗಳನ್ನ ಮಾಡ್ಬೋದು. ಮತ್ತು ಇದರಿಂದ ಆಟಿಕೆಗಳನ್ನಾದರೂ ಮಾಡ್ಬೋದು. ಇದರಿಂದ ತುಂಬ ಉದಾಹರಣೆ ದೀಪ, ಮಣ್ಣಿನ ಪಾತ್ರೆ, ಹೀಗೆ ಹಲವಾರು ವಸ್ತುಗಳನ್ನು ತಯಾರು ಮಾಡ್ತಾರೆ. ಈ ಕೈಗಾರಿಕೆ ಬಂದ್ಬಿಟ್ಟು ಸಂಸ್ಕೃತಿಯ ಒಂದು ಭಾಗವಾಗಿದ್ದು ಪರಂಪರೆಯಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಕೈಗಾರಿಕೆ. ರೇಷ್ಮೆ ಕೈಗಾರಿಕೆ. ರೇಷ್ಮೆ ಕೈಗಾರಿಕೆ ಫಸ್ಟ್ ತಯಾರಾಗೋದು ರೇಷ್ಮೆ ಹುಳುಗಳಿಂದ. ರೇಷ್ಮೆ ಹುಳುಗಳು ತಿನ್ನೋದು ಬಂದ್ಬಿಟ್ಟು ಅದು ತುತ್ತೆ ಮರ ಎಲೆಗಳನ್ನ ತಿನ್ನುತ್ತೆ. ಅದು ತಿಂದು ಬೆಳೀತಿರುತ್ತೆ. ಅದು ತಿಂದು ಬೆಳೆದಾದ್ಮೇಲೆ ಕೋಶಗಳನ್ನ ಸಂಗ್ರಹಣೆ ಮಾಡಿ ಕೋಶಗಳನ್ನ ಬಿಡಿಸಿ ಅದನ್ನ ವಾಶ್ ಮಾಡಿ ಆದಮೇಲೆ ನೂಲನ್ನು ಕಟ್ತಾರೆ. ರೇಷ್ಮೆ ಕೈಗಾರಿಕೆಯಲ್ಲಿ ಫಸ್ಟ್ ನೂಲನ್ನು ಕಟ್ತಾರೆ ಮತ್ತು ಕೈಯಿಂದ ಬೀಳ್ತಾರೆ. ಬೀಳಾದ್ಮೇಲೆ ಈ ಥರ ಬಟ್ಟೆ ಎಲ್ಲ ತಯಾರಾಗುತ್ತೆ. ರೇಷ್ಮೆ ಡ್ರೆಸ್, ಸ್ಯಾರಿ, ದುಪ್ಪಟ್ಟ ಏನಾದರೂ ಆಗಿರ್ಬೋದು ಎಲ್ಲ ತಯಾರು ಮಾಡ್ತಾರೆ. ನೆಕ್ಸ್ಟ್ ಚರ್ಮ ಕೈಗಾರಿಕೆ. ಚರ್ಮ ಕೈಗಾರಿಕೆಯಲ್ಲಿ ಚಪ್ಪಲಿ, ಬ್ಯಾಗ್, ಬೆಲ್ಟ್ ಮುಂತಾದ ಜಾಕೆಟ್ ವಸ್ತುಗಳನ್ನ ತಯಾರು ಮಾಡ್ತಾರೆ. ಚರ್ಮ ಕೈಗಾರಿಕೆಯಲ್ಲಿ ಯಾವುದೇ ಥರ ಬೇರೆ ಪ್ರಾಣಿಗಳನ್ನ ಕೊಡೋದಿಲ್ಲ. ಅಂದರೆ ಎಮ್ಮೆ, ಕುರಿ, ಮೇಕೆ, ಹಂದಿ, ಹಸು, ಒಂಟೆ ಈ ಪ್ರಾಣಿಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳಿಂದ ಚರ್ಮ ಕೈಗಾರಿಕೆ ನಡೆಯೋದಿಲ್ಲ. ಹಸು ತಗೊಳ್ಳೋದಾದ್ರೆ ಹಸುವಿಂದ ಫಸ್ಟ್ ಅದು ಚರ್ಮ ತೆಗೆದು ಅದನ್ನ ವಾಶ್ ಮಾಡಿ ಮತ್ತೆ ಯಂತ್ರೋಪಕರಣಗಳಿಂದ ಅದನ್ನ ಅಂದರೆ ದೀರ್ಘಕಾಲ ಬಾಳಿಕೆ ಬರೋ ಹಾಗೆ ನೈಸರ್ಗಿಕ ಮತ್ತು ರಾಸಾಯನಿಕ ವಸ್ತುಗಳಿಂದ ಅದನ್ನ ಬಿಸಿ ಮಾಡ್ತಾರೆ. ಅದು ಮಾಡಾದ್ಮೇಲೆ ಅದು ಗಟ್ಟಿಯಾದ್ಮೇಲೆ ಅದು ಯಂತ್ರಗಳಿಂದ ಯಾವ ರೂಪ ಕೊಡಬೇಕು ಅದು ರೂಪ ಕೊಟ್ಬಿಟ್ಟು ಮತ್ತೆ ಅದಕ್ಕೆ ಬೇಕಿರೋ ಬಣ್ಣ ಬೇಕಾದ್ರೆ ಕೊಡ್ತಾರೆ. ಅದರಿಂದ ಬ್ಯಾಗ್, ಚಪ್ಪಲಿ ಎಲ್ಲ ತಯಾರಾಗುತ್ತೆ. ಇದು ಅದು ಬ್ಯಾಗ್ ಕೊಟ್ಟು ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಅದರಿಂದ ಈ ಥರ ಚರ್ಮ, ಬೆಲ್ಟ್, ಶೂ ಈ ಥರ ಎಲ್ಲ ಮಾಡ್ತಾರೆ. ಅದು ಚರ್ಮ ಕೈಗಾರಿಕೆ ಅಂತ ನೋಡೋದಾದ್ರೆ ಫಸ್ಟ್ ಚರ್ಮ ತೆಗೆದು ಅದನ್ನು ಸ್ವಚ್ಛ ಮಾಡಿ ಮತ್ತು ಅದಕ್ಕೆ ರಾಸಾಯನಿಕ ಅದು ಪರ್ಮನೆಂಟಾಗಿ ಬಾಳಿಕೆ ಬರೋ ಹಾಗೆ ಮಾಡ್ತಾರೆ. ಮತ್ತು ಈಗ ಅದನ್ನು ಒಣಗಿಸಿ ಮತ್ತು ಅದನ್ನು ಸಾಫ್ಟಾಗಿ ಮಾಡಿ ಆ ಶೇಪಲ್ಲಿ ಕೊಡ್ತಾರೆ. ತೆಂಗಿನ ನಾರು ಕೈಗಾರಿಕೆ ಅಂತಂದರೆ ತೆಂಗಿನ ನಾರು ಕೈಗಾರಿಕೆಗಳಲ್ಲಿ ಮ್ಯಾಟ್, ಬ್ರಷ್ ಮುಂತಾದವುಗಳನ್ನ ತಯಾರು ಮಾಡ್ಬೋದು. ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ ಮತ್ತು ರೈತರಿಗೆ ಇದು ಸಹಾಯಕವಾಗುತ್ತೆ ನೀರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ. ಮತ್ತು ಇದನ್ನ ಹೇಗೆ ಮಾಡ್ತಾರೆ ಅಂತ ಅನ್ನೋದಾದರೆ ಫಸ್ಟು ತೆಂಗಿನ ನಾರುಗಳನ್ನ ಸಂಗ್ರಹ ಮಾಡಿ ನೀರಿನಲ್ಲಿ
ಅದು ಬಿಸಿಯಲ್ಲಿ ಕರಗಿಸ್ತಾರೆ ಬೆಂಕಿಯಲ್ಲಿ, ಮತ್ತೆ ಅದಕ್ಕೆ ಗಟ್ಟಿ ಮಾಡಿ ತಂಪು ಮಾಡಿದ್ರು, ಮತ್ತೆ ಅದು ಆಹಾರ ಕೊಡ್ತಾರೆ. ಆಹಾರ ಕೊಟ್ಟಾದ್ಮೇಲೆ ಅದಕ್ಕೆ ಪಾಲಿಶಿಂಗ್ ಮಾಡ್ತಾರೆ. ಅದು ಅಂದರೆ ಆಹಾರ ಕೊಟ್ಟು ಪರಿಶೀಲನೆ ಮಾಡಾದ್ಮೇಲೆ ರೋಗಗಳನ್ನ ಅದು ಟೆಸ್ಟ್ ಮಾಡ್ತಾರೆ, ಅಂದರೆ ಅದು ಏನೋ ಕರೆಕ್ಟ್ ಇದೆ ಅಂತ. ಆಮೇಲೆ ಅದರಿಂದ ಚಿನ್ನ, ಬೆಳ್ಳಿ ಮತ್ತು ಅಡುಗೆ ಸಾಮಾನು ಮತ್ತು ಕೃಷಿ ಯಂತ್ರೋಪಕರಣಗಳು ಈ ಥರ ವಸ್ತುಗಳನ್ನ ತಯಾರು ಮಾಡ್ತಾರೆ. ಗುಡಿ ಕೈಗಾರಿಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಾಡ್ತಾರೆ ಅನ್ನೋದಾದ್ರೆ ಫಸ್ಟ್ ಲೋ ಇನ್ವೆಸ್ಟ್ಮೆಂಟ್, ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚಿನ ಬಂಡವಾಳ ಇರೋದಿಲ್ಲ ಇದು ಮನೆ ಅಂತಾನೆ ಮಾಡೋದಕ್ಕೆ. ಮತ್ತು ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಅಂದರೆ ಮನೆಯಲ್ಲೇ ಮಾಡ್ಬೋದು, ಎಲ್ಲರೂ ಸೇವ್ ಮಾಡ್ಬೋದು. ಮತ್ತು ಇದರಿಂದ ಗ್ರಾಮೀಣ ಅಭಿವೃದ್ಧಿನೂ ಆಗುತ್ತೆ ಗುಡಿ ಕೈಗಾರಿಕೆ ಮಾಡೋದ್ರಿಂದ. ಎಕನಾಮಿಕ್ ಗ್ರೋತ್ ಇನ್ ವಿಲೇಜ್ ಆಗುತ್ತೆ. ಮತ್ತು ಇದು ಸ್ಥಳೀಯ ಸಂಪನ್ಮೂಲ ಅಂತ ಬಂತಂದರೆ ಹಸು, ಎಮ್ಮೆ ಬರುತ್ತೆ. ಅದರಿಂದ ಸಿದ್ಧವಾಗಿರೋ ವಸ್ತುಗಳನ್ನ ನಾರು, ತೆಂಗಿನ ನಾರು ಮತ್ತು ಈ ಥರ ಉದಾಹರಣೆ ತಗೊಳ್ಬೇಕಾಗುತ್ತೆ. ಮತ್ತು ಇದು